ಅಡಿಕೆಗೆ ಬಂತು ಬಂಪರ್ ಬೆಲೆ. ಇಳುವರಿ ಕಡಿಮೆ, ಇನ್ನಷ್ಟು ಬೆಲೆ ಏರಿಕೆ ಸಾಧ್ಯತೆ. ಅಡಿಕೆ ಬೆಳೆಗಾರರಿಗೆ ಗುಡ್ ನ್ಯೂಸ್. ಇಳುವರಿ ಕಡಿಮೆಯಾದರೆ ಸಾಕು, ಅಡಿಕೆಯ ಬೆಲೆ ಏರಿಕೆಯಾಗುತ್ತೆ. ಒಂದು ಕಾಲದಲ್ಲಿ ಕ್ವಿಂಟಾಲ್ಗೆ 80,000 ಸನಿಹ ಹೋದ ಉದಾಹರಣೆ ಇದೆ. ಇದೀಗ ಮತ್ತೆ ಅಡಿಕೆ ಬೆಲೆ ಏರುಗತಿಯಲ್ಲಿ ಸಾಗಿದೆ. ರಾಶಿ ಅಡಿಕೆ ಬೆಲೆ ಕ್ವಿಂಟಾಲ್ಗೆ 59,000 ಆಸುಪಾಸಿನಲ್ಲಿದೆ. ಶಿವಮೊಗ್ಗ, ದಾವಣಗೆರೆ, ಚಿಕ್ಕಮಗಳೂರಿನಲ್ಲಿ ಅಡಿಕೆ ಬೆಳೆಗಾರರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ದಿನೇ ದಿನೇ ಅಡಿಕೆ ಬೆಳೆಯೋರ ಸಂಖ್ಯೆಯೂ ಅಧಿಕವಾಗಿದೆ. ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ರಾಶಿ ಅಡಿಕೆ 59,000 ಆಸುಪಾಸಿನಲ್ಲಿ ಇದ್ದರೆ ಸರಕು ಅಡಿಕೆ ರೇಟು 92,000 ಗಡಿ ದಾಟಿದೆ. ಇನ್ನು ಬೆಟ್ಟೆ ಅಡಿಕೆ ಕ್ವಿಂಟಾಲ್ಗೆ 59,000 ರೂಪಾಯಿ ಇದೆ. ಹಲವಾರು ತಿಂಗಳಿನಿಂದ ರಾಶಿ ಅಡಿಕೆಯ ಬೆಲೆ 50,000 ರೂಪಾಯಿಗಳನ್ನು ದಾಟಿದೆ. ಬೆಲೆ ಏರಿಕೆಯಾದರೂ ರೈತರಿಗಿಲ್ಲ ಲಾಭ. ಫಸಲು ಕಮ್ಮಿ, ಸಂಕಷ್ಟದಲ್ಲಿ ಬೆಳೆಗಾರರು. ಇಲ್ಲಿ ಅಡಿಕೆ ಬೆಲೆ ಏರಿಕೆಯಾದರೂ ಅಡಿಕೆ ಬೆಳೆಗಾರರ ಮೊಗದಲ್ಲಿ ಸಂತೋಷವಿಲ್ಲ. ಕಾರಣ, ಈಗಾಗಲೇ ಅವರು ಅಡಿಕೆಯನ್ನು ಮಾರಿಕೊಂಡಿದ್ದಾರೆ. ಇನ್ನು ತೋಟದಲ್ಲೂ ಕಳೆದ ಬಾರಿ ಉತ್ತಮ ಇಳುವರಿ ಬಂದಿಲ್ಲ. ಬರ, ಅಧಿಕ ಮಳೆಯ ಹೊಡೆತ, ಕೊಳೆ ರೋಗ ಮಲೆನಾಡಿನ ಭಾಗದ ರೈತರನ್ನು ಬಾಧಿಸ್ತಾ ಇದೆ. ಸಂಗ್ರಹ ಮಾಡಿಕೊಟ್ಟು ಮಾರುಕಟ್ಟೆಗೆ ಬಿಡೋರಿಗೆ ಈ ಲಾಭ ಲಭ್ಯವಾಗಲಿದೆ. ಹಾಗಾಗಿ ಬೆಲೆ ಏರಿಕೆಯ ಲಾಭ ಮಾತ್ರ ರೈತರಿಗೆ ಸಿಗೋದಿಲ್ಲ. ಇನ್ನು ಮಲೆನಾಡಿನಲ್ಲೂ ಪ್ರಮುಖ ಬೆಳೆಯಾಗಿದ್ದು ಇಳುವರಿ ಕಡಿಮೆಯಾಗಿರೋದು ಬೆಳೆಗಾರರನ್ನು ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ. ಈ ವರ್ಷವೂ ಇಳುವರಿ ಕಡಿಮೆಯಾಗುವ ಆತಂಕ. ಬೆಳೆಗಾರರು ಕಂಗಾಲು, ಸಂಕಷ್ಟದಲ್ಲಿ ಅನ್ನದಾತರು. ಇನ್ನು ಕಳೆದ ವರ್ಷ ಮ್ಯಾಮ್ಕೋಸ್ನವರು 3.3 ಲಕ್ಷ ಕ್ವಿಂಟಲ್ ಅಡಿಕೆ ಖರೀದಿ ಮಾಡಿದ್ರು. ಈ ವರ್ಷ 45,000 ಕ್ವಿಂಟಲ್ನಷ್ಟು ಅಡಿಕೆ ಕಡಿಮೆಯಾಗಿದೆ. ಬೇಡಿಕೆಗೆ ತಕ್ಕಂತೆ ಮಾರುಕಟ್ಟೆಯಲ್ಲಿ ಅಡಿಕೆ ಸಂಗ್ರಹವಾಗದೇ ಇರೋದೇ ಅಡಿಕೆ ಬೆಲೆ ಏರಿಕೆಗೆ ಕಾರಣವಾಗಿದೆ. ಈ ಬಾರಿಯೂ ಅಡಿಕೆ ಇಳುವರಿ ಕಡಿಮೆಯಾಗುವ ಆತಂಕ ರೈತರಲ್ಲಿ ಮೂಡಿದೆ. ಈಗಾಗಲೇ ತೆಂಗು ಬೆಳೆಗಾರರು ಸಹ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಬೆಲೆ ಮತ್ತು ಬೇಡಿಕೆ ಹೆಚ್ಚಾದರೂ ಪೂರೈಕೆ ಮಾಡೋದಕ್ಕೆ ತೋಟದಲ್ಲಿ ತೆಂಗಿನಕಾಯಿಗಳೇ ಇಲ್ಲ. ಇದೇ ಪರಿಸ್ಥಿತಿ ವಾಣಿಜ್ಯ ಬೆಳೆ ಅಡಿಕೆಗೂ ಇದೆ. ಅಡಿಕೆಯ ಬೆಲೆ ಏರಿಕೆಯಾದರೂ ಅದರ ಲಾಭ ರೈತರಿಗೆ ಸಿಗೋದಿಲ್ಲ ಅನ್ನೋದೇ ಸತ್ಯ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.